ತಿಂಥಣಿ ಬ್ರಿಡ್ಜ್, ನವಲಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಆಸ್ಪತ್ರೆ ಮಂಜೂರಾತಿ ಸಂಕಲ್ಪ ಸಮಾಗಮನ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲು ನಾಗರಾಜ್ ಮೇಲಿನ ಮನೆ ಕರೆ. ಕೆಎಸ್ಎನ್ ರವರ 49ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾದ 5 ಜಿಲ್ಲೆಯ ಸಮಗ್ರ ನೀರಾವರಿ ದೇವರಾಯನದುರ್ಗ ತಾಲೂಕಿನ ನವಲಿ ಜಲಾಶಯ ಸೇರಿದಂತೆ ಕಲ್ಯಾಣ ಕರ್ನಾಟಕದ ನಾನಾ ತಾಲೂಕಿಗೆ ನೀರಾವರಿ ಕಲ್ಪಿಸಲು ಮತ್ತು ಏಮ್ಸ್ ಆಸ್ಪತ್ರೆ ಮಂಜೂರಾತಿ ಮಾಡಬೇಕು ಎಂದು 14/7/2026ರಂದು ರಾಯಚೂರು ಜಿಲ್ಲೆಯ ಕವಿತಾಳ ಪಟ್ಟಣದಲ್ಲಿ ಬೃಹತ್ ಸಮಾವೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕುಷ್ಟಗಿ ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷರಾದಂತಹ ನಾಗರಾಜ ಮೇಲ್ನಮನಿ ಕರೆ ನೀಡಿದರು. ಇಲ್ಲಿನ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಎಸ್ಎನ್ ರವರ ಅಭಿಮಾನಿಗಳ ನೇತೃತ್ವದಲ್ಲಿ ಇವತ್ತು ನಾವುಗಳು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಹೊಂದಬೇಕು ಎನ್ನುವ ಸಂಕಲ್ಪ ನಮ್ಮ ನಾಯಕರಾದ ಶಿವನಗೌಡ ನಾಯಕ ಇವರ ಕನಸಾಗಿದೆ. ಅವರ ಒಂದು ಆಶಯದಂತೆ ಎಲ್ಲ ಅಭಿಮಾನಿಗಳು ಕೂಡಿ ಕವಿತಾಳ ಪಟ್ಟಣದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಮಾವೇಶ ಪ್ರಾರಂಭ ಮಾಡುತ್ತಿದ್ದೇವೆ. ಆದ್ದರಿಂದ ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಸಮಾವೇಶದಲ್ಲಿ ಭಾಗವಹಿಸಲು ಪ್ರತಿಯೊಬ್ಬರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಸೇವಕರಾದ ವೇದಮೂರ್ತಿ ರವಿಕುಮಾರ ಹಿರೇಮಠ ಇವರು ಮಾತನಾಡಿ, ಶಿವನಗೌಡ ನಾಯಕ ಇವರು ಪಕ್ಷಾತೀತವಾಗಿ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಹುಟ್ಟುಹಬ್ಬದ ನಿಮಿತ್ತ ಕವಿತಾಳ ಗ್ರಾಮದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ಕುಷ್ಟಗಿ ತಾಲೂಕು ಕೂಡ ನೀರಾವರಿಗಾಗಿ ನಮ್ಮ ಭಾಗ ಅಭಿವೃದ್ಧಿ ಕೂಡ ಆಗಬೇಕಾಗಿದ್ದು, ನವಲಿ ಸಮಾನಾಂತರ ಜಲಾಶಯದ ಅಭಿವೃದ್ಧಿಗಾಗಿ ಕೈ ಜೋಡಿಸೋಣ ಮತ್ತು ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿದ್ದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ತದನಂತರ ವಾಲ್ಮೀಕಿ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ಸಂಗಮೇಶ ಕರಡಿ ಮಾತನಾಡಿ, ಅವರಿವರನ್ನದೇ ಪಕ್ಷಪಾತವನ್ನು ಮರೆತು ಶಿವನಗೌಡ ನಾಯಕ ಇವರು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕದ ಸಮಗ್ರ ನೀರಾವರಿ ಅಭಿವೃದ್ಧಿಗಾಗಿ ಏಮ್ಸ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಸಲಹೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಗರಿಕ ಮತ್ತು ರೈತರ ಸಹಕಾರ ಬಹಳ ಮುಖ್ಯವಾಗಿದ್ದು ಈ ಒಂದು ಬೃಹತ್ ಸಮಾವೇಶದಲ್ಲಿ ನೀವುಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು. ಈ ಸಂದರ್ಭದಲ್ಲಿ ರಮೇಶ ಕೊಳ್ಳಿ, ಸಂಗನಗೌಡ ಜೈನರ್, ಪ್ರಭುಶಂಕರಗೌಡ ಪಾಟೀಲ, ಭೀಮನಗೌಡ ಹಿರೇನಂದಿಹಾಳ, ದೊಡ್ಡಪ್ಪ ನಾಯಕ ಗೋನಾಳ, ವಸಂತ ನಾಯಕ, ರಾಜು ನಂದಾಪುರ, ಚಂದ್ರಹಾಸ ಭಾವಿಕಟ್ಟಿ, ದುರ್ಗಪ್ಪ ಹಿರೇಮನಿ, ರವಿಕುಮಾರ, ಗಿರಿಯಪ್ಪ ಗೌಡ್ರ, ದುರ್ಗಪ್ಪ ಇದ್ಲಾಪುರ, ಶಂಕರ ಚೌಡ್ಕಿ, ಸುರೇಶ್ ತಳವಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್, ಕುಷ್ಟಗಿ. ಜಿಲ್ಲೆಗಳಿಗೆ ನಮ್ಮದೇ ಆದಂಥ ಸಂಕಲ್ಪವನ್ನು ಮಾಡಿಕೊಂಡು ಶಿಕ್ಷಣ ಮತ್ತು ನೀರಾವರಿ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಸತತವಾಗಿ ಬರಗಾಲ ಕಾಡುತ್ತಿರುವುದರಿಂದ ಆ ಬರಗಾಲವನ್ನು ಎದುರಿಸಬೇಕಂತ ಉದ್ದೇಶದಿಂದ ಸನ್ಮಾನ್ಯ ಶಿವನಗೌಡ ನಾಯಕರವರು ತಮ್ಮ ಹುಟ್ಟುಹಬ್ಬದ ತಮ್ಮ 49ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರ ಜೊತೆಗೆ ಒಂದು ಮಹತ್ತರವಾದಂಥ ಒಂದು ಸಂದರ್ಭ, ಒಂದು ವಿಷಯವನ್ನು ಮಾಡಿಕೊಂಡು ಈ ಒಂದು ಸಮಾವೇಶಕ್ಕೆ ಈ ಭಾಗದ ಎಲ್ಲ ಜನಸ್ತೋಮವು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಸ್ವಾಗತವನ್ನು ಬಯಸಿ ಆ ಕಾರ್ಯಕ್ರಮ ಯಶಸ್ವಿಯಾದರೂ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಂತ ಬಯಕೆ